ಚೈತ್ರ ಅವರ ಈಗ ಹೋರಾಟ ಯಾವ ದಿಕ್ಕಿನತ್ತ ಸಾಗುತ್ತೆ? ಹಿಂದೆ ಇದ್ದ ದಿಕ್ಕಿನಲ್ಲೇನೆ ಇನ್ನೊಂದಷ್ಟು ಕ್ಷಿಪ್ರಗತಿಯಲ್ಲಿ ಇನ್ನಷ್ಟು ವೇಗವಾಗಿ ಸಾಗುತ್ತೆ. ಓಕೆ, ಹೋರಾಟ ಯಾಕೆ, ಯಾವ ಉದ್ದೇಶಕ್ಕೆ? ಬದುಕಿನಲ್ಲಿ ಹೋರಾಟ ಇಲ್ಲದೆ ಇರೋವನ ಬದುಕು ವ್ಯರ್ಥ ಅಂತ ನಾನು ನಂಬ್ತೇನೆ. ಪ್ರತಿಯೊಬ್ಬರು ಅವರು ಅಸ್ತಿತ್ವಕ್ಕೋಸ್ಕರ ಹೋರಾಡ್ತಾರೆ, ನಾವು ನಮ್ಮ ಸಿದ್ಧಾಂತಕ್ಕೋಸ್ಕರ ಹೋರಾಡ್ತೇವೆ. ದೇಶ, ಧರ್ಮ, ಸಂಸ್ಕೃತಿ, ನಾಡು, ನುಡಿ ಅಂತ ಬಂದಾಗ ಅದಕ್ಕೋಸ್ಕರ ಹೋರಾಡದೇ ಇರುವವನು ಬಹುಶಃ ಅವನ ಬದುಕಿನಲ್ಲಿ ಸಾರ್ಥಕ್ಯ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಳ್ತೇನೆ. ನಮ್ಮ ಹಿರಿಯರು ಹೋರಾಟ ಮಾಡಿದ ಕಾರಣಕ್ಕೆ ನಮಗೆ ಸ್ವಾತಂತ್ರ್ಯ ಬಂತು. ಈ ಸ್ವಾತಂತ್ರ್ಯವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಆ ಸಂಸ್ಕೃತಿಯ ನೆಲೆಗಟ್ಟಿನಲ್ಲೇ ಮುಂದಿನ ಪೀಳಿಗೆಗೆ ರವಾನಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಸೊ ಆ ಕರ್ತವ್ಯಕ್ಕೆ ಧ್ವನಿಯಾಗಬೇಕಾಗಿರೋದು ನನ್ನ ಬದ್ಧತೆ ಅನ್ಕೊಳ್ಳಿ. ನಿಮ್ಮ ಹೋರಾಟದ ಹಾದಿ ಎಲ್ಲೋ ಮತೀಯಗಲವೇ ಕಾರಣ ಆಗಲ್ವಾ ಅಂತ? ಖಂಡಿತ ಇಲ್ಲ. ನೋಡಿ, ಇದು ನಮ್ಮ ಅಸ್ತಿತ್ವದ ಹೋರಾಟ. ಇವತ್ತಿಗೆ ಧರ್ಮ, ಸಂಸ್ಕೃತಿ ಮತ್ತು ದೇಶವನ್ನು ಉಳಿಸ್ಕೊಳ್ಳದೆ ಹೋದ್ರೆ ನಮ್ಮ ಹಿರಿಯರು ಇಷ್ಟು ವರ್ಷ ಮಾಡಿದ ಹೋರಾಟಕ್ಕೆ ನಾವು ಹೋರಾಟವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾನು ಯಾವತ್ತೂ ಮತೀಯವಾದದ ಬಗ್ಗೆ ಯೋಚನೆ ಮಾಡೋದಿಲ್ಲ. ನನ್ನ ಹಿರಿಯರು ನನಗೇನು ಬಿಟ್ಟುಕೊಟ್ಟು ಹೋಗಿದ್ದಾರೆ, ನನ್ನ ಸಂಸ್ಕೃತಿ, ನನ್ನ ಜೀವನ ಪದ್ಧತಿ, ನಮ್ಮ ನಂಬಿಕೆಗಳು, ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾಡೋದು ಹೋರಾಟ ಹೊರತು ಇನ್ನೊಬ್ಬರನ್ನ ಹಾಳು ಮಾಡೋದಕ್ಕೋಸ್ಕರ ಖಂಡಿತ ಹೋರಾಟ ಇರೋದಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಈ ಸಾರ್ವಜನಿಕ ವಲಯದಲ್ಲಿ ಹೋರಾಟ ಮಾಡ್ತಾ ಮಾಡ್ತಾ ಎಲ್ಲೋ ಒಂದು ಕಡೆ ತಮ್ಮ ವೈಯಕ್ತಿಕ ಬದುಕನ್ನು ಹಾಳು ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತ? ಅಂದರೆ ಎಲ್ಲೋ ಜೈಲು ವಿಚಾರ ಬರುತ್ತೆ, ಇನ್ನೆಲ್ಲೋ ಕೋರ್ಟ್ ಕಚೇರಿ ಇವೆಲ್ಲ ಬರುತ್ತೆ. ಇದು ಬೇಕಾ ಅಂತ ಅನ್ಸುತ್ತಾ? ಬಹುಶಃ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸಾವರ್ಕರ್ರಿಂದ, ಭಗತ್ ಸಿಂಗಿಂದ, ಗಾಂಧಿಯಿಂದ, ಸುಭಾಷ್ ಚಂದ್ರ ಬೋಸ್ ತನಕ ಎಲ್ಲರೂ ಕೂಡ ವೈಯಕ್ತಿಕ ಜೀವನ ಅಂತ ಏನಾದರೂ ಆಯ್ಕೆ ಮಾಡ್ಕೊಂಡು ಬಿಟ್ಟಿದ್ದಿದ್ರೆ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಗ್ತೇನೆ ಇರಲಿಲ್ಲ. ಅಂತಹ ಆದರ್ಶ ವ್ಯಕ್ತಿಗಳ ಬದುಕನ್ನು ಓದಿಕೊಂಡು ಅವರಿಂದ ಪ್ರೇರೇಪಣೆ ತಗೊಂಡು ಬಂದವಳು ನಾನು. ಬದುಕಿನೋದಕ್ಕೂ ಸ್ವಾಮಿ ವಿವೇಕಾನಂದರಂತ ಆದರ್ಶಗಳನ್ನು ಓದ್ಕೊಂಡು ಕಲ್ತ್ಕೊಂಡು ಬಂದಿರೋವಳು. ನನಗೆ ವೈಯಕ್ತಿಕ ಬದುಕಿನಿಂದ ಆಚೆಗೆ ದೇಶ, ಸಂಸ್ಕೃತಿ, ನಾಡು, ನುಡಿ ಬಹಳ ಜಾಸ್ತಿ ಅಂತ ಅನ್ಸುತ್ತೆ. ಸಾವರ್ಕರ್ ಅಂಡಮಾನ್ ಕರೆ ನೀರಿನ ಶಿಕ್ಷೆಯಲ್ಲಿದ್ದಾಗ ಅವ್ರ ಅತ್ತಿಗೆ ಒಂದು ಪತ್ರ ಬರೀತಾರಂತೆ ಸಾವರ್ಕರ್ಗೆ, ಮನೆಯನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ, ನೀವು ಅಣ್ಣ ತಮ್ಮಂದ್ರಿಬ್ಬರೂ ಕೂಡ ಸ್ವಾತಂತ್ರ್ಯ ಹೋರಾಟ ಅಂತ ಅಂದ್ಕೊಂಡು ನೀವು ಜೈಲು ಸೇರಿದ್ದೀರಿ, ಬ್ರಿಟಿಷರಿಗೊಂದು ಕ್ಷಮಾಪಣಾ ಪತ್ರ ಬರೆದುಕೊಟ್ಟು ಬಂದ್ಬಿಡಿ ನೀವು ಮನೆಗೆ ಅಂತ. ಆಗ ಸಾವರ್ಕರ್ ಮರು ಉತ್ತರ ಬರೀತಾರಂತೆ ಅತ್ತಿಗೆ, ತಾಯಿ ಭಾರತಿ ಸ್ವಾತಂತ್ರ್ಯ ಅನ್ನುವ ಏನು ಒಂದು ಅದ್ಭುತವಾಗಿರುವ ಮಾಲೆಗೆ, ವಿಜಯ ಮಾಲೆಗೆ ನಮ್ಮ ಮನೆಯಿಂದ 2 ಪುಷ್ಪಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾಳೆ ಅಂತಂದ್ರೆ ಅದು ನಮ್ಮ ಬಹುದೊಡ್ಡ ಸಾರ್ಥಕ್ಯ. ಆಯ್ಕೆ ಮಾಡ್ಕೊಂಡಿದ್ದಾಳೆ ತಾಯಿ ಭಾರತಿ ನಮ್ಮನ್ನ ಅಂತ. ಈ ಕ್ಷಣಕ್ಕೂ ನಾನು ಆ ಮಾತನ್ನೇ ನಂಬುತ್ತೇನೆ, ಆ ಬದ್ಧತೆಗೆ ಒಳಪಡ್ತೇನೆ. ಸಾಮಾಜಿಕ ಜೀವನ ಹೋರಾಟ ಅನ್ನೋದು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದೆ. ಈ ಕ್ಷೇತ್ರ ಎಲ್ಲರನ್ನೂ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ನಾನು ಇಚ್ಛೆ ಪಟ್ಟು ಬಂದ ಕ್ಷೇತ್ರ ಅಲ್ಲ ಇದು. ನಾನು ಬದುಕಿದ್ರು ಸತ್ರು ಜರ್ನಲಿಸ್ಟ್ ಆಗಿ ಸಾಯ್ಬೇಕು, ಬದುಕಬೇಕು ಅಂತ ಅನ್ಕೊಂಡಿದ್ದವಳು. ಅದರಿಂದ ಆಚೆಗೆ ಈ ಕ್ಷೇತ್ರ ನನ್ನನ್ನು ಅನಿವಾರ್ಯವಾಗಿ ಆಯ್ಕೆ ಮಾಡ್ಕೊಂಡಿದೆ ಅಂತಂದ್ರೆ ಅದು ನನ್ನ ಭಾಗ್ಯ ಅನ್ಕೊಳ್ತೇನೆ. ಆ ಭಾಗ್ಯಕ್ಕೆ ಬದ್ಧಳಾಗಿ ಬದುಕ್ತೇನೆ ಅಂತ. ಹಾಗಾದ್ರೆ ಚೈತ್ರ ಅವರ ಹೋರಾಟದ ಮುಂದಿನ ಭಾಗವಾಗಿ ರಾಜಕಾರಣಕ್ಕೆ ಬರ್ತಾರ ಅಂತ? ಖಂಡಿತ ನನಗೆ ಆ ಯೋಚನೆ ಇಲ್ಲಿ ತನಕವೂ ಇಲ್ಲ. ಇಷ್ಟು ದಿನವೂ ನಾನು ಆ ಯೋಚನೆಯನ್ನು ಮಾಡಿರಲಿಲ್ಲ. ರಾಜಕಾರಣ ಅನ್ನೋದೇ ಬಹಳ ವಿಭಿನ್ನವಾಗಿ, ಅಂದರೆ ಇನ್ನೊಂದಷ್ಟು ಹೆಚ್ಚುವರಿ ಶಕ್ತಿಯನ್ನ ನಿರೀಕ್ಷೆ ಮಾಡುತ್ತೆ. ಎಲ್ಲರಿಗೂ ಗೊತ್ತಿರುವಂಥದ್ದು ಧನಬಲ, ಜಾತಿ ಬಲ, ಜನಬಲ ಎಲ್ಲವನ್ನೂ ಹೊಂದಿರಬೇಕಾಗಿರುವಂತಹ ಕ್ಷೇತ್ರ ಅದು. ಸೊ ಎಲ್ಲ ಒಂದು ಕಡೆ ಯಾವುದೇ ಗಾಡ್ ಫಾದರ್ ಇಲ್ಲದೆ, ಯಾವುದೇ ಸಮುದಾಯದ ಬಲ ಇಲ್ಲದೆ ಇರುವಂತಹ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರೋ ನನಗೆ ರಾಜಕೀಯ ಮುಂದಿನ ದಿನದಲ್ಲಿ ಎಷ್ಟು ಸೂಕ್ತ ಅನ್ನೋದ್ರ ಬಗ್ಗೆ ನಂಗೆ ಬಹಳ ದೊಡ್ಡ ಪ್ರಶ್ನೆ ಇದೆ. ಹಾಗಾಗಿ ಅದ್ರ ಬಗ್ಗೆ ದೊಡ್ಡ ಕನಸುಗಳನ್ನು ನಾನು ಯಾವತ್ತೂ ಕಂಡವಳಲ್ಲ. ಭಗವಂತ ಕೊಟ್ಟಾಗ ಕೊಡ್ತಾನೆ ಅಂತ ಅನ್ಕೊಳ್ತೇನೆ ಅಷ್ಟೇ. ಬಹುಶಃ ಬಹಳಷ್ಟು ಜನ ಹೋರಾಟ ಮಾಡ್ಕೊಂಡಿರೋರಿಗೆ ಬಿಡ್ತಾ ಇಲ್ಲ, ಇನ್ನು ರಾಜಕಾರಣದಲ್ಲಿ ಅದಕ್ಕಿಂತ ದೊಡ್ಡ ಹೋರಾಟ ಮಾಡಬೇಕು. ರಾಜಕಾರಣ ಅಷ್ಟು ಸುಲಭ ಅಂತ ಅನ್ಕೊಂಡಿದ್ದಾನೆ? ಖಂಡಿತವಾಗ್ಲೂ ಇಲ್ಲ, ರಾಜಕೀಯ ಸುಲಭ ಅಲ್ಲವೇ ಅಲ್ವಾ? ಅಲ್ಲ, ಹಾಗಾಗಿ ನಾನು ಅದ್ರ ಬಗ್ಗೆ ಇಲ್ಲಿ ತನಕ ಯೋಚನೆ ಮಾಡಿಲ್ಲ. ಅದಕ್ಕೆ ಇಳಿಯೋದಕ್ಕಿಂತ ಮುಂಚೆ ಬಹಳ ದೊಡ್ಡ ಶಕ್ತಿಯ ಅವಶ್ಯಕತೆ ಇರುತ್ತೆ. ಸೊ ಆ ಎಲ್ಲ ತಯಾರಿಗಳ ಬಗ್ಗೆ ನಾನು ಯಾವತ್ತೂ ಯೋಚನೆನೇ ಮಾಡಿಲ್ಲ. ರಾಜಕೀಯ ನನ್ನ ಕ್ಷೇತ್ರ ಅನ್ನೋದ್ರ ಬಗ್ಗೆ, ಅದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ಯೋಚನೆ ಮಾಡಿಲ್ಲ. ಸದ್ಯಕ್ಕೂ ಅದ್ರ ಬಗ್ಗೆ ಯೋಚನೆ ಇಲ್ಲ. ಅದಾಗದೆ ಬಂದ್ರೆ ಅದು ಮುಂದೆ ಭಗವಂತನ ಇಚ್ಛೆ ಅಂತ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.